ಕೋಲಾರದಲ್ಲಿ. ಅದೇ ರೀತಿ ನಮ್ಮ GTTC ಸ್ಕಿಲ್ ಟ್ರೈನಿಂಗ್ ಸೆಂಟರ್ 10 ಏನೋ ಅಪ್ರೂವ್ ಆಗಿದೆಯಾ ಸ್ಟೇಟಲ್ಲಿ, ಒಂದು ನಾವು ಕೇಳಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದು ಸ್ಥಳಾವಕಾಶ ಕೂಡ ಬೇಕಾಗ್ತದೆ. ಅದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅದು ವೆರಿ ಎಸೆನ್ಷಿಯಲ್. ಯಾವುದು ಎಲ್ಲಿ ಸ್ಥಳಾವಕಾಶ ಸಿಗ್ತದೆ ಅಲ್ಲಿ ಸಟಿಯಲ್ಲಿ ಆಗೋದಿಲ್ಲ, ಅದಕ್ಕೆ ಸ್ಥಳಾವಕಾಶ ಬೇಕು. ಬಟ್ ಅದು ಎಲ್ಲಿಯಾದರೂ ಕೂಡ ಅದು ಒಂದು ಪ್ರದೇಶ ಮಾತ್ರ, ಇಡೀ ಜಿಲ್ಲೆಯ ಯುವಕರಿಗೆ ಪ್ರಯೋಜನ ಆಗ್ತದೆ. ಯಾಕೆಂದರೆ ಸ್ಟೇಟಲ್ಲಿ 10 ಆ್ಯಂಡ್ ಒಂದಕ್ಕೆ 60 crores rupees ಮೀಸಲಿಟ್ಟಿದ್ದಾರೆ. ಅದು ನಮಗೀಗ ಅದು ಯಾರು ಜಾಸ್ತಿ ಕಲ್ತಿದ್ದಾರೆ ಅವ್ರಿಗೆ ಕೆಲಸ ಕಡಿಮೆ, ಯಾರು ಕೆಲಸ ಕಡಿಮೆ ಕಲ್ತಿದ್ದಾರೆ ಅವನಿಗೆ ಬೇಗ ಕೆಲಸ ಸಿಗ್ತದೆ. ಯಾಕೆಂತ ಹೇಳಿದರೆ ನಾವು ಕಲ್ತೋದಕ್ಕೂ ಪ್ರಾಕ್ಟಿಕಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ದಿಸ್ ಸೆಂಟರ್ಸ್ ವಿಲ್ ಬ್ರಿಡ್ಜ್ ದಿ ಗ್ಯಾಪ್ ಬಿಟ್ವೀನ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ಥಿಯರಿ ಕಲ್ತವ್ರು ಇಲ್ಲಿ ತಂದು ಟ್ರೈನಿಂಗ್ ಮಾಡಿ ಬಿಟ್ಟರೆ ಎಲ್ಲಿಯೂ ಅವ್ರಿಗೆ ಕೆಲಸ ಸಿಗ್ತದೆ. ದಟ್ ಈಸ್ ದ ಮೇನ್ ಇಂಟೆನ್ಷನ್. ಮತ್ತು ಅದು ನಮ್ಮ ಜಿಲ್ಲೆಗೆ ಅಗತ್ಯ ಇವತ್ತು. ಈಗ ಇಂಜಿನಿಯರ್ಸ್ನವರಿಗೆ ಇವತ್ತು ಯಾರು ಇಂಜಿನಿಯರ್ BE ಕಲ್ತಿದ್ದಾನೆ ಅವರಿಗೆ 30% ಕೆಲಸ ಇಲ್ಲ. 30 to 40 ಪೀಪಲ್ 100 ಜನ ಬಂದರೆ 40 ಜನ ಸುತ್ತಾಡ್ತಾ ಇದ್ದಾರೆ ಕೆಲಸ ಇಲ್ಲದೆ. ಅದು ITI ಕಲ್ತವ್ರು ಬಂದರೆ 10% ಮಾತ್ರ ಸುತ್ತಾಡೋದು ಕೆಲಸ ಇಲ್ಲದೆ. ಎಲ್ಲಿ ಅದು ಕೆಲಸ ಸಿಕ್ಕಿ ಅವರು ಇರ್ತಾರೆ. ಇಟ್ ವಾಸ್ ನಮಗೆ ಎಲ್ಲಿ ಪ್ರಾಕ್ಟಿಕಲ್ ಇರೋದಿಲ್ಲ. ಕಲಿತು ನಾನು ಬರ್ತೇನೆ, ಆ ಕಂಪನಿಗೆ ನಾನು ಬೇಡ. ಸೊ ಆ ಕಂಪನಿ ಯಾವ ಟೈಪ್ ಬೇಕು ಆ ಒಂದು ಪ್ರಾಕ್ಟಿಕಲ್ ವಿಚಾರ ತಗೊಂಡು ಈ ಡಿಗ್ರಿ ಕಲಿತ ಟ್ರೈನಿಂಗ್ ಕೊಟ್ಟು ಅವ್ನು ಬಿಟ್ಟರೆ 100% ಎವ್ರಿವನ್ ವಿಲ್ ಗೆಟ್ ಎ ಜಾಬ್. ಎಲ್ಲಿ ಜಾಗೃತಿ ನಿಮ್ಮನ್ನು ಸಲಹೆ ಇದೆಯಾ ಎಲ್ಲಿ ಮಾಡಬೇಕಂತ? ಇಲ್ಲ ಮಿಡಲ್ ಒಂದು ಪ್ಲೇಸ್ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ. ಯಾವುದು? ಇಲ್ಲ ಬರಲಿಲ್ಲ. ಕೇಳಿದ್ದೆವು, ಆಗಲಿಲ್ಲ. ಬಟ್ ವಿಲ್ ಟಾಕ್ ದ ಮಿನಿಸ್ಟರ್ಸ್. ಅದಾಯ್ತು, ಅದು ಆನ್ ದ ಪ್ರೊಸೆಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್. ಟರ್ನ್ ಕೀ ಬೇಸ್ ಅಪ್ರೂವ್ ಆಯಿತು. ಟರ್ನ್ ಕೀ ಬೇಸ್ ಅಂದರೆ ಒಬ್ಬನಿಗೆ ಕೆಲಸ ಕೊಟ್ಟರೆ ಮತ್ತೆ ಅದು ಆಗಾಯಿತು ಹೇಳಲಿಕ್ಕಿಲ್ಲ. ವಿದಿನ್ ದಿ ಅಷ್ಟು ಕಾಸ್ಟ್ ಮಾಡಿ ಕೊಡಬೇಕು. ಇಲ್ಲದ ಕೆಲಸ ತಗೊಳ್ತಾ ಅಲ್ಲಿ ಅಜಿಲ ಮೊಗದಲ್ಲಿ 10 ಪಿಲ್ಲರ್ ಮಾಡಿ 2 ಪಿಲ್ಲರ್ ಮಾಡಿ ಬಿಟ್ಟು ಹೋಗಿದ್ದಾನೆ. 10 ಪಿಲ್ಲರ್ಸ್ ಆಗಿದೆ. ಮಾಡಿದ್ರಲ್ಲ ಅಲ್ಲ ಈ ಸಲ 300 ಬೆಡ್ ಹಾಸ್ಪಿಟಲ್ ಅಂತ ಹೇಳಿದ್ದಾರೆ. ಅದು ಅದು ನೋಡಿ, ಈ ಬಜೆಟ್ ಇಸ್ ಅನ್ ಬಜೆಟ್. ಈಗ ಏನು ಹೇಳ್ತಾರೆ ನೆಕ್ಸ್ಟ್ ಸಂಬಂಧಪಟ್ಟ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಚರ್ಚೆ ಮಾಡಿ ಪುತ್ತೂರು ನಮಗೆ ಇಷ್ಟು 300 ಬೆಡ್ ಮಾಡಿ ಅನೌನ್ಸ್ ನಾವು ಕಟ್ತೇವೆ ಅಂತ ಅನೌನ್ಸ್ ಮಾಡಿದರು. ಈ ಸಲ ಅಲ್ಲಿ ಅದಕ್ಕೆ ಬೇಕಾಗಿ 300 ಬೆಡ್ ಹಾಸ್ಪಿಟಲ್ ನಿರ್ಮಾಣ ಮಾಡ್ತೇವೆ ಅಂತೇಳಿ ದೇವ್ ಕಮಿಟೆಡ್ ಇನ್ ದ ಬಜೆಟ್. ಅದ್ರ ಅರ್ಥ ಏನಂತೇಳಿ ಇಮಿಡಿಯೇಟಾಗಿ ಈ 31st ಯಾವಾಗ ನಮಗೆ ಇದಾಗ್ತದೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಡಿಸೈನ್ ಎಲ್ಲ ಮಾಡಿ ಪುತ್ತೂರಿನಲ್ಲಿ ಎಷ್ಟು ದುಡ್ಡು ಬೇಕಂತೇಳಿ ದೇ ಹ್ಯಾವ್ ಟು ಸೆಂಡ್ ಟು ದ ಫೈನಾನ್ಸ್. ದ ಫೈನಾನ್ಸ್ ವಿಲ್ ರಿಲೀಸ್ ದ ಮನಿ. ಇಲ್ಲ ಎಂತಾಗ 1000 crore ಅಲ್ಲ ಎಷ್ಟಾದರೂ ಕೂಡ ಹೌದು ಇಲ್ಲ ಮಾಡಬೇಕಂತ ಇಲ್ಲ. ಬಜೆಟ್ ಕಮಿಟ್ಮೆಂಟ್ ಇನ್ನೂ ನೋಡಿ, ಇಟ್ ಈಸ್ ವೆರಿ ಸಿಂಪಲ್. ಬಜೆಟಲ್ಲಿ ಬಂದದ್ದು ಕಮಿಟೆಡ್ ಟು ದಿ ಸ್ಟೇಟ್. ಇದಕ್ಕೆ ಇದಾದ ತಕ್ಷಣ ದ ಡಿಪಾರ್ಟ್ಮೆಂಟ್ ವಿಲ್ ಸಿಟ್ ಇಷ್ಟಾಗಿ ಏನೋ ಒಂದು ಪ್ರಾಜೆಕ್ಟ್ ಏನೆಲ್ಲ ಮಾಡಬೇಕು GTTC ಅಂತ ಹೇಳ್ತೇವೆ. ಹೇಗೆ ಮಾಡೋದು ಏನು ಮಾಡೋದು ಅಂತೇಳಿ ಪ್ರಪೋಸಲ್ ಸಬ್ಮಿಟ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದ ನಂತರ ಅದು ಎಲ್ಲಿಗೆ ಹೋಗ್ತದೆ. ಸೊ ದೇ ಆರ್ ಸಬ್ಮಿಟ್ ಪ್ರಪೋಸಲ್ ಟು ಫೈನಾನ್ಸ್. ಯಾವುದು ಅದಾದರೆ ಮಾತ್ರ ಬರುವುದಲ್ಲ. ನೀವು 300 ಬೆಡ್ ಹಾಸ್ಪಿಟಲ್ ಇಲ್ಲದೆ ಯು ಕ್ಯಾನಾಟ್ ಅಪ್ಲೈ.
ಆ್ಯಂಡ್ MLA ಅದರ ಬಗ್ಗೆ ಫುಲ್ ವರ್ಕೌಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇಸ್ ಎಫರ್ಟ್ ಇದರಲ್ಲಿ. ಯಾಕೆ ಜಿಲ್ಲೆ ಬಿಟ್ಟು ತಾಲೂಕಲ್ಲಿ ಕೊಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಇದರಲ್ಲಿ. ನಾವೆಲ್ಲ ಕೂಡ ಅವ್ರ ಎಫರ್ಟ್ ಮತ್ತು ಯಶಸ್ಸು ಅದಕ್ಕೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇಸ್ ಎಫರ್ಟ್ ಇದರಲ್ಲಿ. ಆ್ಯಂಡ್ ವಿ ಹ್ಯಾವ್ ಟು ಸಪೋರ್ಟ್. ಮುಂದಿನ ದಿನ ಆಗೋ ರೀತಿ ಅದನ್ನು ಸಪೋರ್ಟ್ ಮಾಡಬೇಕಷ್ಟೇ ಹೇಳ್ತೇನೆ ಮುಖ್ಯಮಂತ್ರಿ. ಅರಬ್ಬು ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯವರು ವಿಸಿಟಿಂಗ್ ಅಲ್ಲಿ ಹೋದವರು ತುಂಬ ಜನ ಅಲ್ಲಿ ಫ್ಲೈಟ್ಗಳು ಇಲ್ಲ, ಸಮಸ್ಯೆ ಇದೆ, ಏನು ಮಾಡ್ಬೋದು ಅಂತ ನೋಡಿ. ಇದು ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೆಲವರು ಅಲ್ಲಿ ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಅದಕ್ಕೆ ಈಗಾಗಲೇ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಕೋಆರ್ಡಿನೇಷನ್ ಟೀಮ್ ಮಾಡಿಕೊಂಡು ಇವತ್ತು ಅದನ್ನು ಆದಷ್ಟು ಅದನ್ನು ನಿಭಾಯಿಸಿದ ಪ್ರಯತ್ನ ಮಾಡ್ತಾ ಇವತ್ತು ಇದ್ದಾರೆ. ಅದಕ್ಕಾಗಿ ಇವತ್ತು ಆನ್ಲೈನ್ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಆನ್ಲೈನಲ್ಲಿ ಇವತ್ತು ಅಂಥದ್ದೇನಿದ್ದರೆ ಸಂಬಂಧಿಕರು ಮಾಹಿತಿ ಕೊಡಬೇಕಂತ ಕೂಡ ತಿಳಿಸಿದ್ದಾರೆ. ಇದೆಲ್ಲ ಕ್ರೋಢೀಕರಿಸಿಕೊಂಡು ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸಿದ ವಿಶ್ವಾಸ ಇದೆ. ಅದರ ಬಗ್ಗೆ ನಾನೀಗ ತನಿಖೆ ಮಾಡಲಿಕ್ಕೆ ಹೇಳಿದ್ದೇನೆ. ಇಲ್ಲ, ಹೌದು, ದೇ ಆರ್ ಲುಕಿಂಗ್ ಟು ಇಟ್. ಬೇರೆ ಬೇರೆ ಆಪ್ಷನ್ಸ್ ಇವತ್ತು ಇರುವಂಥದ್ದು. ಪೋಸ್ಟ್ ಆಫೀಸ್ ಸ್ವಲ್ಪ ಇದೆ ಹಾಗೆ ಅವ್ರದ್ದು ಅಲ್ಲ, ಅದೇ ಬೇರೆ ಬೇರೆ ಅಸಂಪ್ಷನ್ ಇದೆ, ಬೇರೆ ಬೇರೆ ವಿಚಾರಗಳಿದೆ. ತನಿಖೆಯಲ್ಲಿ ಸೂಕ್ತ ವಿಚಾರ ಗೊತ್ತಾಗುವಂಥ ತನಿಖೆಯಾಗಿ ಬರಲಿ, ಅಲ್ಲಿ ತನಕ ಕಾಯುವ. ಅದೇ ಆಧಾರ್ ಕಾರ್ಡ್ ಸಂಸ್ಥೆಯವರು ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಇರ್ತದಲ್ಲ ಅವಾಗ ಗೊತ್ತಾಗ್ತದೆ. ನಮ್ಮ ಸರ್ಕಾರವೇ ಶಾಸಕರು ಇರ್ತಾರೆ ಅವಾಗ ಪರಸ್ಪರ ಏನು ಮಾಡಿದ್ದಾರೆ ಅಂತೇಳಿ ಸರ್ಕಾರ ಹೇಳ್ತದೆ, ಏನು ಮಾಡಲಿಲ್ಲ ಅಂತೇಳಿ ನಾನು ಇವತ್ತು ನಿಮ್ಮ ಪೇಪರ್ ನೋಡಿದ್ದೆ, ಕರಾವಳಿಗೆ ಟೂರಿಸಮ್ಗೆ ಬೃಹತ್ ಕೊಡುಗೆ ಅಂತೇಳಿ. ಅಲ್ಲ, ಅದು ಗೊತ್ತಿಲ್ಲ ನನಗೆ. ಪೇಪರ್ ಓದಿದ್ದು ನಾನು ಇದರಲ್ಲಿ. ಅಲ್ಲ, ಅದೇ ನೀವು ಮತ್ತೆ ಪೇಪರ್ ಸುಮ್ಮನೆ ಬರೆಯುವುದಾ? ಬಜೆಟ್ ಅದೇ ಈಗ ಅದಕ್ಕೆ ನಾನು ಹೇಳ್ಬೇಕಾಗಾದ್ರೆ ಇಲ್ಲ 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 ನೋಡಿ, ಇದು ನಾನೇನು ಹೇಳಿ. ಈಗ ನೀವೆಲ್ಲ ನಾನು ಎನಿಸಿದೆ ಪೇಪರ್ನೆಲ್ಲ ವಿಶ್ಲೇಷಣೆ ಎಲ್ಲ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ನಮ್ಗೆ ಅಂದ್ರೆ ಡೀಪ್ ಅದ ನಾನು ಹೇಳಿದ್ದೆ ಅಲ್ಲ. ಈಗ ನಮ್ಗೆ ನೋಡಿದ್ದನ್ನು ನಾವು ಬರೆಯೋದು ಅದೇ ಇದ್ದವ್ರು ನೀವು. ಈಗ ನಮ್ಗೆ ಜಾಸ್ತಿ ಮಾಧ್ಯಮದ ಅದನ್ನು ಪ್ರತಿಯೊಂದು ಲೈನ್ ಟು ಲೈನ್ ಸ್ಟಡಿ ಮಾಡಿ ಅದನ್ನು ಏನು ಸಾಧಕ ಚರ್ಚೆ ಮಾಡಿಕೊಂಡೇ ನೀವು ಅದನ್ನು ಜನರಿಗೆ ಮಾಹಿತಿ ಕೊಡುವವರು. ನೀವು ಜನರಿಗೆ ಮಾಹಿತಿ ಕೊಡುವಾಗ ಜಸ್ಟ್ ಬ್ಲ್ಯಾಂಕಾಗಿ ಕೊಡಲಿಕ್ಕೆ ಆಗ್ತದಾ? ಜನ ನಿಮ್ಮನ್ನಾದರೂ ನಂಬ್ತಾರೆ, ರಾಜಕಾರಣಿಗೆ ನಂಬುದು ಕಡಿಮೆ ಇದರಲ್ಲಿ. ಸೊ ಚರ್ಚೆ ಆಗ್ತದಲ್ಲ, ಚರ್ಚೆಗೂ ನೋಡುವ ಏನಾಗಿದೆ ಅಂತೇಳಿ. ಯಾವುದು ಆಯ್ತಲ್ಲ, ನಮಗೆ ನಮ್ಮ ಕ್ಷೇತ್ರಕ್ಕೆ ಏನಾಗಿದೆ ನಾನು ಹೇಳಿದ್ದೇನೆ. ನಮ್ಮ ಜಿಲ್ಲೆ ಚರ್ಚೆ ಆಗಲಿಲ್ಲ, ಚರ್ಚೆ ಅದಂತ ನೋಡ್ಬೋದು. ನಾನು ಅದನ್ನು ಹೇಳಿದೆ ಅಲ್ಲ ಈಗ. ಆಗಲಿ, ಎಲ್ಲ ಒಮ್ಮೆಲೆ ಆಗ್ತದ ಇದರಲ್ಲಿ. ನಿಮ್ಮ ಕ್ಷೇತ್ರದ ಸೇರಿದಂತೆ ಅದೇ ಕ್ಷೇತ್ರದಲ್ಲಿ ಅಧಿಕೃತವಾಗಿಲ್ಲ, ಕೆಲವು ಕ್ಷೇತ್ರಗಳಲ್ಲಿ 30,000 ಒಟ್ಟು ಡಿಸ್ಟ್ರಿಬ್ಯೂಟ್, ಕೆಲವು ಅದರಲ್ಲಿ ತಂದೆ ಆಗಿಲ್ಲ ಆ ಥರ. ಸೊ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಏನಾದರೂ ನೋಡಿ, ಎಲೆಕ್ಷನ್ ಕಮಿಷನ್ ರೆಸ್ಪಾನ್ಸಿಬಿಲಿಟಿ ಈ ದೇಶದ ಪ್ರತಿಯೊಬ್ಬನಿಗೆ ಒಂದು ಓಟು ಒಂದು ಕಡೆ ಕೊಡಲೇಬೇಕು. ಅದು ಪ್ರೈಮರಿ ಡ್ಯೂಟಿ ಅವ್ರು ಮಾಡಬೇಕು. ಈ ದೇಶದ 18 ವರ್ಷ ಮೀರಿದಂತಹ ಓಟಿಗೆ ಅವಕಾಶ ಇರುವಂತಹ ಪ್ರತಿಯೊಬ್ಬನಿಗೂ ಕೂಡ ಓಟಿನ ಹಕ್ಕು ಸಿಕ್ಕುವಂಥ ವ್ಯವಸ್ಥೆಯನ್ನು ಎಲೆಕ್ಷನ್ ಕಮಿಷನ್ ಮಾಡಬೇಕು. ಎಲ್ಲಿಂದಲೂ ವಂಚಿತ ಯಾರು ಕೂಡ ಯಾವುದೇ ರೀತಿಯಿಂದ ವೋಟಿಂಗ್ ಲೀಸ್ಟ್ನಲ್ಲಿ ಹೆಸರು ಇಲ್ಲ ಅಂತೇಳಿ ವಂಚಿತರಾಗಬಾರ್ದು. ಅದಕ್ಕೆ ಎಲೆಕ್ಷನ್ ಕಮಿಷನ್ ಬಿಡಬಾರ್ದು. ಮತ್ತು ಅವ್ರು ಬಿಡೋದಿಲ್ಲ ಅಂದ್ರೆ ವಿಶ್ವ ನನಗೆ ಇದಿದೆ, ಕೆಲಸ ಮಾಡಬೇಕು. BLOಗಳಿಗೆ ಟ್ರೈನಿಂಗ್ ಇಲ್ಲ ಅಂತ ಅವ್ರು ಬಂದು ನೋಡ್ತಾರೆ. ನಮ್ಮ ಅದೇ ನಾನು ಅದೆಲ್ಲ ಕೂಡ ಬಂತು. ಇದರಲ್ಲಿ ನೋಡಿ, ಇದೆಲ್ಲ ಕೂಡ ಮಾಡಿದೆ ಯಾಕೆ? ಅವನಿಗೆ ಮತದಾನದ ಹಕ್ಕು ಕೊಡಬೇಕಂತೇಳಿ. ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಈ ದೇಶ ಒಂದು ಕಡೆ ಅವನಿಗೆ ಮತದಾನ
ವೋಟರ್ ಲಿಸ್ಟ್ ಮತ ಹಾಕುದವನಿಗೆ ಬಿಟ್ಟ ವಿಚಾರ. ಆ ವೋಟರ್ ಲಿಸ್ಟ್ನಲ್ಲಿ ಅವನ ಹೆಸರು ತಪ್ಪಿ ಹೋಗೋದ ರೀತಿ ನೋಡೋ ಜವಾಬ್ದಾರಿ ಅದು ಎಲೆಕ್ಷನ್ ಕಮಿಷನ್. ಅದು ಪ್ರೈಮರಿ ಡ್ಯೂಟಿ. ಒಬ್ಬನಿಗೆ ಒಂದೇ ಕಡೆ, ಎರಡು ಕಡೆ ಇರಬಾರ್ದು. ಮತ್ತು ಯಾರು ಕೂಡ ಆ ಮತದಾನದ ವೋಟರ್ ಲಿಸ್ಟ್ನಲ್ಲಿ ವಂಚಿತರಾಗಲಿಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಅದು ಪ್ರೈಮರಿ ಡ್ಯೂಟಿ. ಅದು ಏನು ಬೇಕಾದ್ರೂ ಮಾಡಿಕೊಂಡು ಹೋಗಲಿ, ಅವ್ರಿಗೆ ಬಿಟ್ಟದ ವಿಚಾರ. ಬಟ್ ಅವನು ಯಾವುದೇ ರೀತಿಯಿಂದ ಅವನು ವಂಚಿತರಾಗಿ ಅವನಿಗೆ ಮತ ಹಕ್ಕಿಲ್ಲ ಅಂತ ನೋಡುವಂಥ ಜವಾಬ್ದಾರಿ ಇದೆ. ಅದಕ್ಕೆ ಊಟ ಸೇರಿಸುವಂಥದ್ದು ಇಲ್ಲದ ಅದೆಲ್ಲ ಕೂಡ ಎಲ್ಲ ಇದರಲ್ಲಿ ಬಂತು. ಬಟ್ ಅಲ್ಟಿಮೇಟ್ಲಿ ಏನು, ಒಬ್ಬನಿಗೆ ಒಂದು ಕಡೆ ಮತ ಹಕ್ಕು ವೋಟರ್ ಲಿಸ್ಟ್ ಕೊಡೋ ರೈಟ್ ಆ್ಯಂಡ್ ಈಸ್ ದ ಡ್ಯೂಟಿ ಆ್ಯಂಡ್ ದೇ ಶುಡ್ ಡೂ ಇಟ್. ನಮಗೆ ಡೈಲಿ ಇಫ್ತಾರ್ ಊಟ ಅಲ್ಲ, ಡೈಲಿ ಒಂದು ವಿಲೇಜ್ಗೆ ಒಂದು ಇಫ್ತಾರ್ಗೆ ಮತ್ತು ನಮಾಜ್ಗೆ ಇನ್ನೊಂದು ವಿಲೇಜ್ಗೆ. ಹೌದು, ವಾಟ್ಸಪ್ ಹೇಳುದು ಅದಕ್ಕೆ ಅಲ್ವಾ, ಹೇಳಿದಂತ ಗೊತ್ತಾಗ್ತದೆ. ಯಾವುದು ಅದು ನಿಮಗೆ ಅಲ್ಲ, ಅದು ಹಬ್ಬಕ್ಕೆ. ಮತ್ತು ಹಬ್ಬ ಈ ಸಲ ನೋಡಬೇಕು, ಅಧಿವೇಶನ ಆವ ಟೈಮಲ್ಲಿ ಈಗ ಅಲ್ಲ, ಡಿಪೆಂಡ್ಸ್. ಈಗ ಅಲ್ಲಿಯೂ ಸೇಮ್ ಡೇಟ್, ಇಲ್ಲಿಯೂ ಸೇಮ್ ಡೇಟ್, ಅದು ನನಗೆ ಪ್ರಾಬ್ಲಮ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.